ಕಾಂತಾರ ಮೂವಿ ಫೇಮಸ್ ಆಗಿದ್ದು ಈ ಒಂದ್ ಮಸಾಲ ಏನದಾನ. ಹೌದಾ, ಈ ವಿಷಯ ನನ್ಗೆ ಗೊತ್ತಿರ್ಲಿಲ್ಲ. ನಿಮ್ಗೇನಾದ್ರೂ ಗೊತ್ತಿತ್ತಾ? ಹಾಗಿದ್ರೆ ಈ ವ್ಲಾಗ್ ನೋಡಿ, ಖಂಡಿತ ನಿಮ್ಗೂ ಗೊತ್ತಾಗತ್ತೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಇನ್ಸ್ಟೆಂಟ್ ಆಗಿ ಸಾಂಬಾರ್ ಮಸಾಲೆನ ಯಾವ ರೀತಿ ಮನೆಯಲ್ಲೇ ಮಾಡ್ಕೋಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಮೊದಲಿಗೆ ಕೊತ್ತಂಬರಿ ಕಾಳನ್ನ ತಗೊಂಡಿದ್ದೀನಿ. ಒಂದು 250 ಗ್ರಾಮ್ ಅಷ್ಟು ಇಲ್ಲಿ ಕೊತ್ತಂಬರಿ ಕಾಳನ್ನ ಬಳಸ್ತಾ ಇದ್ದೀನಿ. ಸೊ ಮತ್ತೆ ಬೇಕಾಗಿರೋ ಮಸಾಲೆನೆಲ್ಲ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ನಾನು ಫಸ್ಟ್ ತಗೊಂಡಿರೋದೆ 250 ಗ್ರಾಮು ಕೊತ್ತಂಬರಿ ಕಾಳಿಗೆ ಒಂದು 100 ಗ್ರಾಮ್ ಅಷ್ಟು ಜೀರಿಗೆ, ಹಾಗೆ ಒಂದು ಸ್ವಲ್ಪ ಟೀ ಸ್ಪೂನ್ ಅಷ್ಟು ಮೆಂತ್ಯ, 1 ಟೀ ಸ್ಪೂನ್ ಅಷ್ಟು ಕಾಳುಮೆಣಸು, ಸ್ವಲ್ಪ ಕಲ್ಲು ಹೂವು, ಹಾಗೇನೆ 20ರಿಂದ 30 ಲವಂಗ, ಮತ್ತೆ ಚಕ್ರ ಮೊಗ್ಗು ಅಥವಾ ಚಕ್ರ ಹೂವು ಅಥವಾ ಅನಾನಸ್ ಹೂವು ಅಂತಾರೆ, ಅದನ್ನೊಂದು 2 ತಗೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಚಕ್ಕೆನ ತಗೊಂಡಿದ್ದೀನಿ. ಚಕ್ಕೆನ ಒಂದು 2-3 ಇಂಚಷ್ಟು ನಾನು ತಗೊಂಡಿದ್ದೀನಿ. ಹಾಗೆ 1 ಟೀ ಸ್ಪೂನ್ ಅಷ್ಟು ಸಾಸಿವೆ, ಒಂದು 7ರಿಂದ 8 ಏಲಕ್ಕಿಯನ್ನ ತಗೊಂಡಿದ್ದೀನಿ. ನಾನಿಲ್ಲಿ ಸಿಪ್ಪೆ ಬಿಚ್ಚಿಲ್ಲ, ಹಾಗೆ ಸಿಪ್ಪೆ ಸಹಿತ ಇದನ್ನಿಷ್ಟು ನೀಟಾಗಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ನಾವು ಈ ರೀತಿ ಅರೇಂಜ್ ಮಾಡ್ಕೊಂಡ್ರೆ ಸೊ ಮಸಾಲೆ ಮಾಡುವಾಗ ಕನ್ಫ್ಯೂಸ್ ಆಗಲ್ಲ. ಕ್ವಾಂಟಿಟಿ ಕರೆಕ್ಟ್ ಆಗಿದ್ರೆ ಮಸಾಲೆ ಕೂಡ ಕರೆಕ್ಟ್ ಆಗಿನೇ ಬರುತ್ತೆ. ಸೊ ಇಲ್ಲಿ ಫಸ್ಟಿಗೆ ನಾನು ತಗೊಂಡಿರುವಂತ 250 ಗ್ರಾಮು ಕೊತ್ತಂಬರಿ ಕಾಳನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕೊತ್ತಂಬರಿ ಕಾಳಿಗೆ ಧನಿಯಾ ಅಂತಾನೂ ಕರೀತಾರೆ. ಸೊ ಧನಿಯಾನ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಕೆಂಪು ಬಣ್ಣ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಮಸಾಲೆ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ನೀವೇನಾದ್ರೂ ಹಸಿದೆ ಹಾಗೆ ಫ್ರೈ ಮಾಡ್ಕೊಂಡು ಮಿಕ್ಸ್ ಮಾಡಿಬಿಟ್ರೆ ಮಸಾಲೆ ಬೇಗ ಹಾಳಾಗುತ್ತೆ. ನೋಡಿ, ಈಗ ಕೆಂಪಾಗಿ ಹುರ್ಕೊಂಡಿದ್ದೀನಿ. ಅದಾದ ನಂತರ ನಾನು ಹಾಕಿದ್ದೆ ಚಕ್ಕೆನೂ ಅಷ್ಟೇ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಡಿ. ಹೈ ಫ್ಲೇಮಲ್ಲಿ ಇದ್ದು ಹೊತ್ತಿಸಿದ್ರೆ ಸೊ ಮಸಾಲೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸೊ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಕೆಂಪಾಗೋವರೆಗೂ ಹುರ್ಕೋಬೇಕು. ಎಲ್ಲ ಐಟಮ್ಸ್ನು ಅಷ್ಟೇ ಲೋ ಫ್ಲೇಮಲ್ಲೇ ಇಟ್ಕೊಂಡು ಪೇಷನ್ಸಿಂದ ಚೆನ್ನಾಗಿ ಹುರಿದ್ರೆ ಮಸಾಲೆ ಕೂಡ ಚೆನ್ನಾಗಿ ಬರುತ್ತೆ. ಸೊ ಚಕ್ಕೆನೂ ಕೂಡ ಕಂಪ್ಲೀಟ್ ಆಗಿ ಹುರ್ಕೊಂಡಾಯ್ತು. ಇವಾಗ ಅನಾನಸು ಅಥವಾ ಚಕ್ರ ಮೊಗ್ಗು ಏನಂತಾರೆ ಅದನ್ನು ಕೂಡ ಇಲ್ಲಿ ಬಿಸಿ ಮಾಡ್ಕೊತಾ ಇದ್ದೀನಿ. ಎಲ್ಲ ಐಟಮ್ಸ್ನು ಅಷ್ಟೇ ಸ್ವಲ್ಪ ಬಿಸಿ ಮಾಡಿಕೊಂಡು ಮಿಕ್ಸಿ ಮಾಡೋದ್ರಿಂದ ಸೊ ಮಸಾಲೆ ಬೇಗ ಹಾಳಾಗೋದಿಲ್ಲ. ಆರಾಮಾಗಿ ನೀವು ವರ್ಷಗಟ್ಟಲೆ ಈ ಮಸಾಲೆನ ಬಳಸ್ಬೋದು. ಈಗ ಲವಂಗನ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಎಲ್ಲಾನು ಅಷ್ಟೇ ನೀವು ಕಡಿಮೆ ಪ್ರಮಾಣದ ಉರಿ ಇಟ್ಕೊಂಡೇ ಫ್ರೈ ಮಾಡ್ಕೊಳ್ಳಿ. ನಾನು ಆವಾಗಲೇ ಹೇಳ್ದಂಗೆ ಕಾಂತಾರ ಮೂವಿ ಫೇಮಸ್ ಆಗಿದೆ ಮಸಾಲೆಯಿಂದ ಅಂತ ಹೇಳಿದೆ. ಹೌದು, ಯಾಕೆ ಅಂತಂದ್ರೆ ನೀವು ಕೇಳಿರ್ಬೋದಲ್ವಾ, ಆ ಒಂದು ಮೂವಿಲಿ ಈಶ್ವರನ ಹೂದೋಟ ಫೇಮಸ್ಸು, ಅದಕ್ಕೆ ಕಾಂತಾರ ಅಂತಾನೂ ಕರೀತಾರೆ. ಸೊ ಈಶ್ವರನ ಹೂದೋಟ ಫೇಮಸ್ ಆಗಿದೆ ಈ ಸ್ಪೈಸಸ್ ಇಂದ. ಸೊ ಸ್ಪೈಸಸ್ಸು ಅಲ್ಲಿ ತುಂಬಾ ಬೆಳೀತಾ ಇತ್ತು, ಹಾಗಾಗಿ ಆ ಸ್ಪೈಸಸ್ಗೆ ತುಂಬಾ ಬೆಲೆ ಕೂಡ ಇತ್ತು. ಹಾಗಾಗಿ ಕಾಂತಾರ ಮೂವಿ ಫೇಮಸ್ ಆಯ್ತು ಅಂತ ಹೇಳಿದೆ. ಇವಾಗ ಕಾಳುಮೆಣಸನ್ನ ಸಣ್ಣ ಉರಿಲೇ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಅದಾದ ನಂತರ ತಗೊಂಡಿರೋ ಏಲಕ್ಕಿನೂ ಕೂಡ ಸಣ್ಣ ಉರಿಲೇನೆ ಫ್ರೈ ಮಾಡ್ಕೊಳ್ಳೋಣ. ಇದ್ರದ್ದು ಸಿಪ್ಪೆ ಎಲ್ಲ ತೆಗೆದು ಫ್ರೈ ಮಾಡ್ಕೊಳ್ಳೋದೇನು ಬೇಡ. ಈ ರೀತಿ ಕಾಯನ್ನೇ ತಗೊಂಡು ನಾವು ಸಣ್ಣ ಉರಿಲೇನೆ ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನಮ್ಮ ಹಿಂದಿನ ಕಾಲದಲ್ಲಿ ಸ್ಪೈಸಸ್ ಅಂದರೆ ಈ ರೀತಿ ಮಸಾಲೆಗಳಿಗೆ ತುಂಬ ಹೆಚ್ಚಿನ ಆದ್ಯತೆ, ಅದಷ್ಟೇ ಅಲ್ಲದೆ ರೇಟ್ ಕೂಡ ಜಾಸ್ತಿ. ಆವಾಗೆಲ್ಲ ದುಡ್ಡಿನ ಲೆಕ್ಕದಲ್ಲಿ ಯಾವುದನ್ನು ಕೂಡ ಕೊಂಡ್ಕೊಳ್ತಾ ಇರಲಿಲ್ಲ. ಸೊ ಎಲ್ಲ ಒಂಥರ ವಿನಿಮಯ, ಅಂದರೆ ಒಂದು ಸೇರು ಅಕ್ಕಿ ಕೊಟ್ಟರೆ ಒಂದು ಸೇರು ಜೋಳ ಅನ್ನೋ ರೀತಿಯಾಗಿತ್ತು. ಹಾಗಾಗಿ ಆವಾಗ ಸ್ಪೈಸಸ್ಗೂ ತುಂಬ ಬೆಲೆ. ಏನೇ ಕೊಂಡ್ಕೋಬೇಕಂದ್ರೂ ಸ್ಪೈಸಸ್ ಕೊಟ್ಟರೆ ಸಾಕು, ಅದು ಅತಿ ಹೆಚ್ಚಿನ ಬೆಲೆಯಲ್ಲಿನೇ ವಸ್ತುಗಳನ್ನ ತರ್ಬೋದಾಗಿತ್ತು. ಈಗ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯನ ಏನು ತೊಗೊಂಡಿದ್ದೆ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಅದನ್ನು ಕೂಡ ಸಣ್ಣ ಉರಿಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಎಲ್ಲದನ್ನು ಅಷ್ಟೇ ಸ್ಪೈಸಸ್ನ ಸಣ್ಣ ಉರಿಲೇನೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕೆಂಪಾಗೋವರೆಗೂ. ಈಗ ಮೆಂತ್ಯನೂ ಚೆನ್ನಾಗಿ ಫ್ರೈ ಆಯಿತು. ಈಗ ಜೀರಿಗೆ ಏನು ತೊಗೊಂಡಿದ್ದೆ ಒಂದು 100ರಿಂದ 150 ಗ್ರಾಮು ಜೀರಿಗೆನ ತೊಗೊಂಡಿದ್ದೆ. ಅದನ್ನು ಅಷ್ಟೇ ತುಂಬ ಕೇರ್ಫುಲ್ಲಾಗಿ ಇದನ್ನು ನಾವು ಫ್ರೈ ಮಾಡ್ಕೋಬೇಕು. ಯಾಕೆಂದರೆ ಬೇಗ ಸೀದೋಗ್ಬಿಡುತ್ತೆ ಜೀರಿಗೆ. ಸಣ್ಣ ಉರಿಲಿ ಇಟ್ಕೊಂಡ್ರೂ ಕೂಡ ಸೌಟಲ್ಲಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಇದನ್ನು. ನೀವು ಕಾಂತಾರ ಮೂವಿ ಪೂರ್ತಿಯಾಗಿ ಸ್ಪೈಸಸ್ಗೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿರೋದನ್ನು ನೋಡಿರ್ಬೋದು. ಸೊ ಈಶ್ವರನ ಹೂದೋಟದಲ್ಲಿ ಇರೋದೇ ಇಂಥ ಮಸಾಲೆಗಳು. ಆ ಮಸಾಲೆಯನ್ನು ಬರ್ಮೆ ಅಂದರೆ ನಮ್ಮ ರಿಷಬ್ ಶೆಟ್ಟಿ ಅವರು ನಂತರ ತೊಗೊಂಡು ಬಂದು ಸೇಲೆಲ್ಲ ಮಾಡಿ ವ್ಯಾಪಾರ ಎಲ್ಲ ಕಲಿತು
ಸೊ ಬೇರೆ ರಾಜರು ಏನು ಕೆಲವೊಬ್ಬರು ಅವರ ಫ್ರೆಂಡ್ಸನ್ನೆಲ್ಲ ಬಚ್ಚಿಟ್ಟಿರ್ತಾರೆ. ಸೊ ಕಾರಾಗೃಹದಲ್ಲಿ ಇಟ್ಟಿರ್ತಾರೆ. ಅವರನ್ನೆಲ್ಲ ಮಸಾಲೆ ಕೊಟ್ಟುನೇ ಬಿಡಿಸ್ತಾರೆ ರಿಷಬ್ ಶೆಟ್ಟಿ ಅವರು. ಸೊ ಅದಷ್ಟೇ ಅಲ್ಲದೆ ಅವರು ಆ್ಯಕ್ಟಿಂಗ್ ಕೂಡ ಸಖತ್ತಾಗಿತ್ತು. ಹಾಗಾಗಿ ಮೂವಿ ತುಂಬ ಫೇಮಸ್ ಆಯಿತು. ಈಗ ಸಾಸಿವೆ ಏನು ತಗೊಂಡಿದ್ದೆ ಆ ಸಾಸಿವೆನ ನಾನು ಈಗ ಫ್ರೈ ಮಾಡ್ಕೊತಾ ಇದ್ದೀನಿ. ಎಲ್ಲ ಸ್ಪೈಸಸ್ನು ಚೆನ್ನಾಗಿ ಈ ರೀತಿ ಫ್ರೈ ಮಾಡಿಕೊಂಡು ನಾವು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡ್ರೆ ತುಂಬ ದಿನ ಈ ಒಂದು ಮಸಾಲೆ ತಡೆಯುತ್ತೆ. ಹಸಿದು ಹಾಗೆ ಫ್ರೈ ಮಾಡಿದ್ರೆ ಸೊ ಮಸಾಲೆನೂ ಚೆನ್ನಾಗಾಗೋದಿಲ್ಲ, ಅದ್ರ ಘಮನೂ ಚೆನ್ನಾಗಿ ಬರಲ್ಲ. ಅದಷ್ಟೇ ಅಲ್ಲದೆ ತುಂಬ ದಿನ ಇಡೋದಕ್ಕಾಗೋದಿಲ್ಲ, ಮಸಾಲೆ ಹಾಳಾಗ್ಬಿಡುತ್ತೆ. ಈಗ ನಾನು ಕಲ್ಲು ಹಾಕ್ಕೊತಾ ಇದ್ದೀನಿ. ಇದಕ್ಕೇನು ಅಷ್ಟಾಗಿ ಬಿಸಿ ಬೇಡ. ನಾವು ಏನು ತವ ಇಟ್ಟಿರ್ತೀವಿ ಅದು ಬಿಸಿಯಾಗಿರುತ್ತೆ. ಆ ಬಿಸಿಲೇ ಸ್ವಲ್ಪ ನಾವು ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು, ಇಲ್ಲ ಬೇಗ ಸೀದೋಗ್ಬಿಡುತ್ತೆ. ಗ್ಯಾಸ್ ಆಫ್ ಮಾಡಿಕೊಂಡೆ ನೀವು ಫ್ರೈ ಮಾಡಿಕೊಂಡ್ರೂ ನಡೆಯುತ್ತೆ. ನೋಡಿ, ಎಲ್ಲ ಸ್ಪೈಸಸ್ನು ಎಲ್ಲ ಮಸಾಲೆನೂ ಚೆನ್ನಾಗಿ ನಾನೀಗ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೂಲ್ ಆಗಬೇಕು. ಕೂಲ್ ಆದ ನಂತರ ನಾವು ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು, ಗ್ರೈಂಡ್ ಮಾಡ್ಕೋಬೇಕು. ಸೊ ಬಿಸಿದೆ ಮಾಡಿಕೊಂಡ್ರೂ ಅಷ್ಟೇ ಹಾಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಆರಿಸ್ಕೊಂಡು ನಂತರ ನಾನೀಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ. ಮಸಾಲೆಗೆ ಈಗೂ ಅಷ್ಟೇ ತುಂಬ ಬೆಲೆ ಇದೆ, ತುಂಬ ರೇಟ್ ಇದೆ. ಅದಷ್ಟೇ ಅಲ್ಲದೆ ಬೇರೆ ದೇಶಕ್ಕೆ ಹೆಚ್ಚಾಗಿ ರಫ್ತಾಗ್ತಾ ಇರೋದೇ ಈ ಒಂದು ಮಸಾಲೆ ಪದಾರ್ಥಗಳು. ಬೇರೆ ದೇಶದವರೆಲ್ಲ ನಮ್ಮ ಮಸಾಲೆನೇ ತುಂಬ ಇಷ್ಟಪಡ್ತಾರೆ. ಅಲ್ಲೆಲ್ಲ ಇದನ್ನು ಬೆಳೆಯೋದಕ್ಕಾಗೋದಿಲ್ಲ. ಹಾಗಾಗಿ ನಮ್ಮ ಇಂಡಿಯಾದಿಂದನೇ ರಫ್ತಾಗುತ್ತೆ ಬೇರೆ ದೇಶಕ್ಕೆ. ಈಗ ನೋಡಿ, ಚೆನ್ನಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಒಂದು 2-3 ಸ್ಪೂನಷ್ಟು ನಾನು ಅರಿಶಿನ ಹಾಕ್ಕೊತಿದ್ದೀನಿ. ಅರಿಶಿನ ಪೌಡರು ಅಷ್ಟೇ ಮನೆಯಲ್ಲೇ ಮಾಡ್ಕೊಂಡಿರೋದು ಇದು. ಸೊ ಅದನ್ನು ಚೆನ್ನಾಗಿ ಹಾಕ್ಕೊಂಡು ಒಂದು ಸಲ ನಾನಿಲ್ಲಿ ಗ್ರೈಂಡ್ ಮಾಡಿಕೊಂಡೆ. ನೋಡಿ, ಸಣ್ಣದಾಗಿ ಪೌಡ್ರ್ ಆಗಿದೆ. ಈಗ ಮನೇಲಿ ಏನಾದ್ರು ಮಾಡ್ಕೊಂಡಿರೋ ಪೌಡ್ರ್ ಇಲ್ಲ, ಟರ್ಮರಿಕ್ ಪೌಡರ್ ಇಲ್ಲ ಅಂತಂದರು ಅಂಗಡಿಯಿಂದ ತಂದಿದ್ದಾದರೂ ಏನು ತೊಂದರೆ ಇಲ್ಲ. ಈಗ ನೋಡಿ, ಒಂದು ಪ್ಲೇಟಿಗೆ ಹಾಕ್ಕೊಂಡು, ಆವಾಗಲೂ ಅಷ್ಟೇ ಗ್ರೈಂಡ್ ಮಾಡಿದಾಗಲೂ ಬಿಸಿ ಬಿಸಿ ಅನಿಸ್ತಾ ಇರುತ್ತೆ. ಅದಕ್ಕಾಗಿ ನಾನು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಸ್ವಲ್ಪ ತಣ್ಣಗಾಗೋವರೆಗೂ ಇಡ್ತೀನಿ. ಅದಾದ ನಂತರ ಇದನ್ನು ಒಂದು ಏರ್ ಕಂಟೈನರ್ ಇರೋ ಜಾರ್ ಏನಿರುತ್ತೆ, ಸೊ ಏರ್ ಟೈಟ್ ಇರೋ ಏನು ಕಂಟೈನರು, ಅದಕ್ಕೆ ಹಾಕಿಟ್ಕೊತಾ ಇರ್ತೀನಿ. ಮಸಾಲೆ ತುಂಬ ಘಮ ಇರುತ್ತೆ. ಹಾಗಾಗಿ ಕ್ಯಾಪನ್ನು ಕರೆಕ್ಟಾಗಿ ಹಾಕಿ ಏರ್ ಟೈಟ್ ಕಂಟೈನರ್ ಏನಿರುತ್ತೆ ಅದರಲ್ಲಿ ಹಾಕಿಟ್ಕೊಂಡ್ರೆ ಮಸಾಲೆ ಘಮ ಬೇಗ ಹೋಗೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಒಂದು ಮಸಾಲೆನ ಮಾಡಿ ಇಟ್ಕೊಂಡ್ರೆ ನೀವು ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಮಾಡಿ ಇಟ್ಕೊಂಡ್ರೆ ಆರಾಮಾಗಿ ನೀವು ವರ್ಷಗಟ್ಟಲೆ ಈ ಒಂದು ಮಸಾಲೆನೇ ಸಾಂಬಾರಿಗೆ ಬಳಸ್ಬೋದು. ಸಾಂಬಾರು ಮಾತ್ರ ಸಖತ್ ಟೇಸ್ಟಿಯಾಗಿ ಬರುತ್ತೆ. ನಾನು ಮಾಡಿರೋ ಮಸಾಲೆ ಸೊ ಇದು ನೀವು ಕೂಡ ಟ್ರೈ ಮಾಡಿ, ನಿಜವಾಗ್ಲೂ ಸಖತ್ ಟೇಸ್ಟಿಯಾಗಿರುತ್ತೆ ನೀವು ಮಾಡೋರಂಥ ಸಾಂಬಾರ್ ಆ್ಯಂಡ್ ಈ ಮಸಾಲೆ. ಸೊ ಈ ವ್ಲಾಗು ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಜೊತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.